ಆಯಿಲ್ ಟ್ಯಾಂಕ್ ಒಂದು ಬ್ಲಾಸ್ಟ್ ಆಗಿ ಇಬ್ಬರು ಕಾರ್ಮಿಕರು ಮೃತಪಟ್ಟಿರತಕ್ಕಂಥ ಘಟನೆ ತುಮಕೂರು ಹೊರವಲಯದಲ್ಲಿ ನಡೆದಿದೆ. ಇವರು ಎಣ್ಣೆ ತೆಗಿತಾ ಇದ್ದಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ. ಆಯಿಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ತುಮಕೂರು ನಗರ ಹೊರವಲಯದಲ್ಲಿ ಫ್ಯಾಕ್ಟರಿಯೊಂದರಲ್ಲಿ ನಡೆದಿರತಕ್ಕಂಥ ಘಟನೆ. ಭತ್ತದ ಒಟ್ಟಿನಿಂದ ಎಣ್ಣೆ ತೆಗಿತಾ ಇದ್ದಂತಹ 5 ಕಾರ್ಮಿಕರು ಒಟ್ಟು. ಈ ವೇಳೆ ಬ್ಲಾಸ್ಟ್ ಆಗಿದೆ ಆಯಿಲ್ ಟ್ಯಾಂಕ್. ಆ ಆಯಿಲ್ ಟ್ಯಾಂಕ್ ಬ್ಲಾಸ್ಟ್ ಆದಂತಹ ತೀವ್ರತೆಗೆ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 3 ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಬಿಹಾರ ಮೂಲದ ಕಾರ್ಮಿಕ ಸಂತೋಷ್ ಮತ್ತು ಚಂದನ್, ಇವರಿಬ್ಬರು ಬಿಹಾರ ಮೂಲದವರು, ಸಾವನ್ನಪ್ಪದವರು. ಇನ್ನುಳಿದ 3 ಕಾರ್ಮಿಕರಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಒಂದು ದೊಡ್ಡ ದುರಂತ. ಬಟ್ ಈ ಆಯಿಲ್ ಟ್ಯಾಂಕ್ ಬ್ಲಾಸ್ಟ್ ಆಗೋದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಪ್ರಶ್ನೆ. ಆಯಿಲ್ ಟ್ಯಾಂಕರ್ ಸ್ಫೋಟಗೊಂಡು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರುವಂತಹ ಘಟನೆ ತುಮಕೂರಿನ ಅಂತರಸ್ನಳ್ಳಿಯ ಕೈಗಾರಿಕಾ ವಲಯ ಪ್ರದೇಶದಲ್ಲಿ ನಡೆದಿರುವಂಥದ್ದು. ಪರಿಮಳ ಆಯಿಲ್ ಇಂಡಸ್ಟ್ರಿ ಎನ್ನುವಂತಹ ಒಂದು ಕಂಪನಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ನಾನು ಆ ಜಾಗದಲ್ಲಿದ್ದೀನಿ, ನೋಡ್ಬೋದು. ಇದು ಆಯಿಲ್ ಟ್ಯಾಂಕರ್ ಅಂದರೆ ಇದು ಭತ್ತದ ತೌಡಿನಿಂದ ತಯಾರು ಮಾಡುವಂತಹ ಆಯಿಲ್ ಟ್ಯಾಂಕರ್. ಇದರ ಆಯಿಲ್ ತುಂಬಲಾಗುತ್ತೆ. ಇದರಿಂದ ಆದಂತಹ ಆಯಿಲನ್ನು ಏನು ಇದಕ್ಕೆ ಅಡುಗೆಗೆ ಕೂಡ ಬಳಸ್ತಾರೆ ಎನ್ನುವಂಥದ್ದು. ಆದರೆ ಇಬ್ಬರು ಕಾರ್ಮಿಕರು 3 ಕಾರ್ಮಿಕರು ಇವತ್ತು ಮಧ್ಯಾಹ್ನದಿಂದ ಅಲ್ಲಿ ವೆಲ್ಡಿಂಗ್ ಮಾಡುವಂಥ ಒಂದು ಕೆಲಸಕ್ಕೆ ಮೇಲ್ಗಡೆ ಹತ್ತಿದ್ದು ಎನ್ನಲಾಗಿದೆ. ಬಿಹಾರದ ಮೂಲದ ಸಂತೋಷ್ ಮತ್ತು ಇನ್ನೊಬ್ಬರು ಸೇರಿ ಒಟ್ಟು 3 ಏನು ವೆಲ್ಡಿಂಗ್ ಮಾಡುವಂಥ ಕೆಲಸಕ್ಕಾಗಿ ಮೇಲ್ಗಡೆ ಹತ್ತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರ ಗಮನಕ್ಕೆ ಬಾರದೇ ಅದರಲ್ಲಿ ಆಯಿಲ್ ತುಂಬಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅದು ಸ್ಫೋಟ ಆಗಿದೆ. ಸ್ಫೋಟದ ತೀವ್ರತೆ ಎಷ್ಟಿದೆ ಅಂತ ಹೇಳಿದ್ರೆ ಇಬ್ಬರು ಕೂಡ ನೇರವಾಗಿ ಅಲ್ಲಿಂದ ಕೆಳಗೆ ಬಿದ್ದಿರುವುದು. ಅದರ ಜೊತೆಗೆ ಈಗ ನಾನು ತೋರಿಸ್ತೀನಿ, ಈ ಕಡೆ ನನ್ನ ಬಲಭಾಗದಲ್ಲಿ ನೋಡಬಹುದು, ಇಲ್ಲಿ ಗೋದಾಮಿದೆ. ಈ ಗೋದಾಮಿನಲ್ಲಿ ಅಂದರೆ ಸುಮಾರು ಇಲ್ಲಿಂದ ಸುಮಾರು 150-200 ಅಡಿ ದೂರದಷ್ಟು ಅಷ್ಟು ದೂರಕ್ಕೆ ಬಂದು ಬಿದ್ದಿರುವಂಥದ್ದು ಒಬ್ಬರು. ಇನ್ನೊಬ್ಬರು ಕೂಡ ಅದೇ ಜಾಗದಲ್ಲಿ, ಅಂದರೆ ಇಲ್ಲಿ ನಾನೀಗ ನನ್ನ ಬಲಭಾಗಕ್ಕೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಟ್ಯಾಂಕ್ ಕೆಳಗಡೆ ಬಿದ್ದಿರುವಂಥದ್ದು. ಇಲ್ಲಿ ಆಯಿಲ್ ಕೂಡ ಚೆಲ್ಲಾಪಿಲ್ಲಿ ಆಗಿರುವುದನ್ನು ನೋಡ್ಬೋದು. ಯಾವ ರೀತಿ ಸ್ಫೋಟ ಆಯಿತು, ಏನು ಎತ್ತ ಅನ್ನುವಂತಹ ಮಾಹಿತಿ ಇಲ್ಲಿಯ ಕಾರ್ಮಿಕರಿಗೂ ಕೂಡ ಇಲ್ಲ. ಒಟ್ಟಾರೆ ಮೃತರು ಇಬ್ಬರು ಬಿಹಾರ ಮೂಲದವರು ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಒಟ್ಟು 3 ಮೇಲಕ್ಕೆ ಹತ್ತಿ ವೆಲ್ಡಿಂಗ್ ಕೆಲಸ ಮಾಡ್ತಾ ಇರುವಂಥದ್ದು. ಬಿಹಾರ ಮೂಲದ ಸಂತೋಷ್ ಹಾಗೂ ಚಂದನ್ ಶರ್ಮಾ ಎನ್ನುವರು ಮೃತ ದುರ್ದೈವಿಗಳಾಗಿದ್ದಾರೆ. ಅದೇ ಜೊತೆಗೆ ಇನ್ನೊಬ್ಬರಿಗೆ ಕೂಡ ಗಾಯ ಆಗಿದೆ ಎನ್ನುವಂಥದ್ದು. ಅವರು ಶ್ರೀದೇವಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಪಡೀತಾ ಇದ್ದಾರೆ. ಅಂದರೆ ಇದಕ್ಕೆಲ್ಲ ಮೇನ್ ಆಗಿ ಕಾರಣ ಇರುವಂಥದ್ದು ಯಾವುದೇ ರೀತಿಯ ಸೇಫ್ಟಿ ಮೆಜರ್ಸನ್ನು ಅಳವಡಿಸಿಕೊಂಡಿರಲಿಲ್ಲ ಎನ್ನುವಂಥದ್ದು SP ಅವರು ಹೇಳ್ತಾ ಇರೋದು. SP ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅವರು ಹೇಳೋ ಪ್ರಕಾರ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಏನು ಅವರು ವಹಿಸ್ಕೊಂಡಿರಲಿಲ್ಲ, ಸೇಫ್ಟಿ ಮೆಜರ್ಸ್ ಇರಲಿಲ್ಲ ಎನ್ನುವುದನ್ನು SP ಅವರು ಹೇಳ್ತಾ ಇರುವಂಥದ್ದು. ತುಮಕೂರಿನಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬನ್ಗಡ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ TV.